ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಾಮಿಡಿ ಕಿಲಾಡಿಗಳು ವೇದಿಕೆ ಮೂಲಕ ಇಡೀ ನಾಡನ್ನ ನಗಿಸಿದ್ದ ರಾಕೇಶ್ ಪೂಜಾರಿ ಅಕಾಲಿಕ ನಿಧನ ಚಿತ್ರರಂಗಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ತುಂಬಲಾರದ ನಷ್ಟವಾಗಿ ನಗು ಹಂಚ್ತಾ ಇದ್ದ ಮುಖವೊಂದು ಮೌನವಾಗಿ ಹೋಗಿ ವರ್ಷವೇ ಆಗ್ತಾ ಇದೆ. ಆದ್ರೆ ಅವರ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ಅವರ ಒಂದೊಂದು ವಿಡಿಯೋ ನೋಡುವಾಗ್ಲೂ ಕರಳು ಕಿವಿಚಿದಂತಾಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಕರ್ಕೊಂಡು ಹೋಗ್ಬಿಟ್ನಲ್ಲ ಭಗವಂತ ಅನ್ನೋ ನೋವು ಕಾಡುತ್ತೆ. ಯಾಕಂದ್ರೆ ತಂದೆ ಇರ್ಲಿಲ್ಲ, ತಾಯಿ ತಂಗಿಗೆ ಅಣ್ಣನೇ ಆಸರೆಯಾಗಿದ್ರು. ರಾಕಿಗೆ ಇದ್ದಿದ್ದು ಎರಡು ದೊಡ್ಡ ಕನಸು. ಸಿನಿಮಾದಲ್ಲಿ ತಾನು ಮಿಂಚಬೇಕು, ಜೊತೆಗೆ ತನ್ನ ತಂಗಿ ಮದುವೆಯನ್ನ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು. ಅದ್ರಲ್ಲೂ ತಂಗಿ ಅಂದ್ರೆ ರಾಕಿಗೆ ಜೀವ. ತನ್ನ ಸ್ನೇಹಿತರ ಬಳಿ ಯಾವಾಗ್ಲೂ ಇದನ್ನೇ ಹೇಳಿಕೊಳ್ತಾ ಇದ್ರಂತೆ, ನನ್ನ ತಂಗಿ ಮದುವೆಯನ್ನ ಅದ್ಧೂರಿಯಾಗಿ ಮಾಡಬೇಕು, ಒಳ್ಳೆ ಹುಡುಗನನ್ನ ಹುಡುಕಬೇಕು ಅಂತ. ಆದ್ರೆ ದೇವ್ರು ಅದಕ್ಕೆ ಅವಕಾಶವೇ ಕೊಡ್ಲಿಲ್ಲ. ತಂಗಿ ಮದುವೆಯ ಕ್ಷಣಗಳನ್ನ ನೋಡೋದಿಕ್ಕೂ ಬಿಡದಂತೆ ಕರ್ಕೊಂಡು ಹೋಗಿದ್ದ. ರಾಕಿಗೆ ಒಂದೊಳ್ಳೆ ಸ್ನೇಹಿತರ ಬಳಗ ಇತ್ತು. ಜೀವನದಲ್ಲಿ ದುಡ್ಡು ಸಂಪಾದಿಸದೇ ಇದ್ರು ಒಳ್ಳೆ ಸ್ನೇಹಿತರನ್ನ ಸಂಪಾದಿಸಿದ್ದ. ಇದೇ ಈಗ ಅವರ ಕೈ ಹಿಡಿದಿದ್ದು. ಅಣ್ಣನ ಸ್ಥಾನದಲ್ಲಿ ಸ್ನೇಹಿತರೇ ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ. ರಾಕೇಶ್ ಇಲ್ಲದ ಹೊತ್ತಲ್ಲಿ ಅವರ ಕುಟುಂಬ ಅನಾಥ ಆಗದಂತೆ ಅವರ ಕಾಮಿಡಿ ಕಿಲಾಡಿಗಳು ಸ್ನೇಹಿತರು ತೋರಿಸಿದ ಕಾಳಜಿ ಎಲ್ಲರ ಮನಗೆಲ್ಲುವಂತೆ ಮಾಡಿದೆ. ರಾಕೇಶ್ ಪೂಜಾರಿ ಕಂಡಿದ್ದ ಕನಸು ಕೊನೆಗೂ ಈಡೇರಿದೆ. ರಾಕಿ ತಂಗಿ ಮದುವೆಯನ್ನ ರಾಕಿ ಅಂದ್ಕೊಂಡಂತೆ ಮಾಡಿ ಮುಗಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ರಾಕೇಶ್ ಪೂಜಾರಿ ತುಂಬಾ ಕಷ್ಟದಲ್ಲಿ ಬೆಳೆದು ಬಂದ ಹುಡುಗ. ತನ್ನ ತಂಗಿ ರಕ್ಷಿತಾ ಪೂಜಾರಿ ಮದುವೆಯನ್ನ ಅತ್ಯಂತ ಸಡಗರದಿಂದ ಮಾಡಬೇಕು, ಅಣ್ಣನಾಗಿ ನಿಂತು ಆಕೆಯ ಬಾಳನ್ನ ಬೆಳಗಬೇಕು ಅನ್ನೋದು ಅವರ ಹಂಬಲ ಆಗಿತ್ತು. ಆದ್ರೆ ವಿಧಿ ಆಟವೇ ಬೇರೆಯಾಗಿತ್ತು. ತಂಗಿ ಮದುವೆಗೆ ಸಿದ್ಧತೆ ನಡೀಬೇಕಿದ್ದ ಸಂದರ್ಭದಲ್ಲಿ ರಾಕೇಶ್ ಹೃದಯಾಘಾತದಿಂದ ಈ ಲೋಕವನ್ನೇ ತೊರೆದ್ರು. ಅವರ ನಿಧನದಿಂದ ಕುಟುಂಬ ಕತ್ತಲಲ್ಲಿ ಮುಳುಗಿತ್ತು. ತಂಗಿಯ ಮದುವೆಯ ಕನಸು ಅರ್ಧಕ್ಕೆ ನಿಂತು ಹೋಗಿತ್ತು. ರಾಕೇಶ್ ಪೂಜಾರಿಯ ಅಂತ್ಯಕ್ರಿಯೆಗೆ ಬಂದಿದ್ದ ಕಾಮಿಡಿ ಕಿಲಾಡಿಗಳು ತಂಡದ ಸದಸ್ಯರು ಅಕ್ಷರಶಃ ಬಿಕ್ಕಿ ಬಿಕ್ಕಿ ಅತ್ತಿದ್ದರು. ಅಂದು ಕೇವಲ ಕಣ್ಣೀರು ಹಾಕೋದಷ್ಟೇ ಅಲ್ಲದೆ ರಾಕೇಶ್ ಈ ಮನೆಗೆ ಮಗನಾಗಿದ್ದ. ಈಗ ಆತನ ಸ್ಥಾನದಲ್ಲಿ ನಾವಿದ್ದೇವೆ, ಆತನ ತಂಗಿಯ ಮದುವೆಯನ್ನ ನಾವು ಮಾಡ್ತೀವಿ ಅಂತ ಪಣ ತೊಟ್ಟಿದ್ರು. ಅವತ್ತು ಹೇಳಿದಂತೆ ಈಗ ಮಾಡಿ ಮುಗಿಸಿದ್ದಾರೆ. ರಾಕೇಶ್ ಮುಂದೆ ನಿಂತಿದ್ದ ಭರವಸೆಯನ್ನ ಈಗ ಮಾಡಿ ತೋರಿಸಿದ್ದಾರೆ. ಇತ್ತೀಚೆಗೆ ನಡೆದ ರಾಕೇಶ್ ತಂಗಿ ರಕ್ಷಿತಾ ವಿವಾಹ ಮಹೋತ್ಸವದಲ್ಲಿ ಕಾಮಿಡಿ ಕಿಲಾಡಿಗಳು ತಂಡದ ಗೆಳೆಯರು ಖುದ್ದಾಗಿ ಮುಂದೆ ನಿಂತು ಅಣ್ಣನ ಜವಾಬ್ದಾರಿ ಹೊತ್ತಿದ್ದಾರೆ. ಹಾಸ್ಯ ಕಲಾವಿದರಾದ ನಯನಾ, ಪ್ರವೀಣ್ ಜೈನ್, ಅನೀಶ್, ದಿವ್ಯಾ ಸೇರಿದಂತೆ ಹಲವು ಸ್ನೇಹಿತರು ಮದುವೆಯ ಪ್ರತಿಯೊಂದು ಕಾರ್ಯದಲ್ಲೂ ಭಾಗಿಯಾಗಿ ರಾಕೇಶ್ ಅವರ ಅನುಪಸ್ಥಿತಿ ಕಾಣದಂತೆ ನೋಡಿಕೊಂಡಿದ್ದಾರೆ. ರಾಕೇಶ್ ತಂಗಿ ಮದುವೆ ಸಮಾರಂಭದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಗೆಳೆಯರೆಲ್ಲರೂ ಸೇರಿ ಮದುಮಗಳಿಗೆ ಅಕ್ಷತೆ ಹಾಕಿ ಹರಸ್ತಾ ಇರುವ ದೃಶ್ಯಗಳನ್ನ ಕಂಡು ಅಭಿಮಾನಿಗಳು ಭಾವುಕರಾಗಿದ್ದಾರೆ. ಗೆಳೆಯರು ಅಂದ್ರೆ ಹೀಗಿರಬೇಕು. ರಾಕೇಶ್ ಆತ್ಮಕ್ಕೆ ಇಂದು ನಿಜವಾದ ಶಾಂತಿ ಸಿಕ್ಕಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ರಾಕೇಶ್ ಸ್ಥಾನದಲ್ಲಿ ನಿಂತು ಅವರ ತಂಗಿಯ ಶುಭ ಕಾರ್ಯ ನೆರವೇರಿಸಿದ ಈ ಕಾಮಿಡಿ ಕಿಲಾಡಿಗಳು ನಿಜವಾದ ಹೀರೋಗಳಾಗಿ ಹೊರಹೊಮ್ಮಿದ್ದಾರೆ. ಆತ್ಮೀಯರೇ, ಮೂಲತಃ ಉಡುಪಿಯವರಾದ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿನ್ನರ್ ಆಗಿ ಹೊರಹೊಮ್ಮುವ ಮೂಲಕ ತಮ್ಮ ಅದ್ಭುತ ಪ್ರತಿಭೆಯನ್ನ ಸಾಬೀತುಪಡಿಸಿದ್ರು. ಕೇವಲ ರಿಯಾಲಿಟಿ ಶೋಗಳಿಗೆ ಸೀಮಿತವಾಗದೆ ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿ ಎಲ್ಲರ ಮನ ಗೆದ್ದಿದ್ರು. ಅವರ ಹಾಸ್ಯ ಪ್ರಜ್ಞೆ ಅವರಿಗೆ ದೊಡ್ಡ ಅಭಿಮಾನಿ ಬಳಗವನ್ನ ತಂದುಕೊಟ್ಟಿತ್ತು. ರಾಕೇಶ್ ಪೂಜಾರಿ ಅವರ ಪ್ರತಿಭೆ ಗುರುತಿಸಿದ್ದ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ತಮ್ಮ ಕಾಂತಾರ ಚಾಪ್ಟರ್ 1ನಲ್ಲಿ ಪ್ರಮುಖ ಪಾತ್ರ ನೀಡಿದ್ರು. ಈ ಸಿನಿಮಾದಲ್ಲೂ ತಮ್ಮ ಪಾತ್ರದ ಮೂಲಕ ರಾಕೇಶ್ ಎಲ್ಲರ ಗಮನ ಸೆಳೆದಿದ್ರು. ಚಿತ್ರರಂಗದಲ್ಲಿ ಉತ್ತಮ ಭವಿಷ್ಯ ಹೊಂದಿದ್ದ ರಾಕೇಶ್ ಅಲ್ಪ ಕಾಲದಲ್ಲಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ರು. ರಾಕೇಶ್ ನಿಧನದ ಬಳಿಕ ರಿಷಬ್ ಶೆಟ್ಟಿ ದಂಪತಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಧೈರ್ಯ ತುಂಬುವ ಮೂಲಕ ಮಾನವೀಯತೆ ಮೆರೆದಿದ್ರು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.